ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಟು ಜಿ ಕೆ ಬೆಸ್ಟ್ ಒನ್ ಚಾನಲ್. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ನಾವು ಹಿಸ್ಟ್ರಿಯ ಬುಲೆಟ್ ಪಾಯಿಂಟ್ಸನ್ನು ನೋಡ್ತಾ ಇದ್ದೇವೆ. ಇದು ಬಂದುಬಿಟ್ಟು ಭಾರತಕ್ಕೆ ಯುರೋಪಿಯನ್ನರ ಒಂದು ಆಗಮನ, ಆಧುನಿಕ ಭಾರತದ ಒಂದು ಇತಿಹಾಸವಾಗಿದೆ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ. ಯುರೋಪಿಯನ್ನರು ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯಲು ಪ್ರಯತ್ನಿಸಲು ಪ್ರಮುಖ ಕಾರಣ ಭಾರತ ಮತ್ತು ಯುರೋಪ್ ನಡುವಿನ ಒಂದು ಭೂಮಾರ್ಗ ಮುಚ್ಚಿ ಹೋಗಿದ್ದು. ಭಾರತ ಯುರೋಪ್ ದೇಶಗಳ ನಡುವಿನ ಭೂಮಾರ್ಗ ಮುಚ್ಚಲು ಪ್ರಮುಖ ಕಾರಣ ಟರ್ಕರು ಕಾನ್ಸ್ಟಾಂಟಿನೋಪಲ್ನನ್ನು ವಶಪಡಿಸಿಕೊಂಡಿದ್ದರು. ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ ವರ್ಷ 1453. ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದ ಪೋರ್ಚುಗೀಸ್ ನಾವಿಕ ವಾಸ್ಕೋಡಿಗಾಮ. ವಾಸ್ಕೋಡಿಗಾಮ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದ ವರ್ಷ 1498 ಮೇ 17ರಂದು. ಭಾರತಕ್ಕೆ ವ್ಯಾಪಾರಕ್ಕೆ ಬಂದು ಪ್ರಥಮ ಐರೋಪ್ಯರು ಪೋರ್ಚುಗೀಸರು. ವಾಸ್ಕೋಡಿಗಾಮ ಭಾರತಕ್ಕೆ 1498 ಮೇ 17ರಂದು ಬಂದು ತಲುಪಿದ ಬಂದರು ಕಲ್ಲಿಕೋಟೆ. ವಾಸ್ಕೋಡಿಗಾಮನಿಗೆ ವ್ಯಾಪಾರಕ್ಕೆ ಅನುಮತಿ ನೀಡಿದ ಕಲ್ಲಿಕೋಟೆಯ ದೊರೆ ಜಾಮೋರಿನ್. ಪೋರ್ಚುಗೀಸರ ಪ್ರಥಮ ವೈಸರಾಯ ಆಗಿ ಭಾರತಕ್ಕೆ ಬಂದವರು ಫ್ರಾನ್ಸಿಸ್ಕೋ ಆಲ್ಮೆಂಡ್. ಭಾರತದಲ್ಲಿ ಬ್ಲೂ ವಾಟರ್ ಪಾಲಿಸಿಯನ್ನು ಅನುಸರಿಸಿದ ಪೋರ್ಚುಗೀಸ್ ಗವರ್ನರ್ ಫ್ರಾನ್ಸಿಸ್ಕೋ ಆಲ್ಮೆಡ್. ಕಾನ್ಸ್ಟಾಂಟಿನೋಪಲ್ನ ಈಗಿನ ಹೆಸರು ಇಸ್ತಾಂಬುಲ್. ಸಮುದ್ರಯಾನವನ್ನು ಪ್ರೋತ್ಸಾಹಿಸಿದ ಮೊದಲ ದೇಶ ಪೋರ್ಚುಗಲ್. ಫ್ರಾನ್ಸಿಸ್ಕೋ ಡಿ ಆಲ್ಮೆಡನು ಒಂದು ಶಕ್ತಿಯುತವಾದ ನೌಕಾಬಲವನ್ನು ಕಟ್ಟಲು ಕಾರಣ ಅರಬ್ಬರನ್ನು ಅರಬ್ಬಿ ಸಮುದ್ರದಿಂದ ದೂರವಿಡಲು. ಆಲ್ಮೆಂಡನ ನಂತರ ಪೋರ್ಚುಗೀಸರ ವೈಸರಾಯ ಆಗಿ ಬಂದವನು ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಆಲ್ಮೆಡನ ನಂತರ ಪೋರ್ಚುಗೀಸರ ವೈಸರಾಯ ಆಗಿ ಅಲ್ಬುಕರ್ಕ್ ಭಾರತಕ್ಕೆ ಬಂದ ವರ್ಷ 1509. ಭಾರತದಲ್ಲಿ ಪೋರ್ಚುಗೀಸ್ ಆಡಳಿತಕ್ಕೆ ಭದ್ರ ಬುನಾದಿ ಹಾಕಿದವರು ಅಲ್ಬುಕರ್ಕ್. ಭಾರತದ ನಿಜವಾದ ಪೋರ್ಚುಗೀಸ್ ಸಾಮ್ರಾಜ್ಯದ ನಿರ್ಮಾಪಕ ಎಂದು ಹೆಸರಾದ ವೈಸರಾಯ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಪೋರ್ಚುಗೀಸರು ಹಿಂದೂ ಮಹಿಳೆಯರನ್ನು ವಿವಾಹವಾಗಲು ಪ್ರೋತ್ಸಾಹಿಸುತ್ತಿದ್ದ ಪೋರ್ಚುಗೀಸ್ ಗವರ್ನರ್ ಅಲ್ಬುಕರ್ಕ್. ಪೋರ್ಚುಗೀಸರು ಬಿಜಾಪುರ ಸುಲ್ತಾನನಿಂದ ಗೋವಾ ವಶಪಡಿಸಿಕೊಂಡ ವರ್ಷ 1510. ಭಾರತದಲ್ಲಿ ವಸಾಹತು ಸಾಮ್ರಾಜ್ಯದ ರಾಜಧಾನಿ ಗೋವಾ. ಭಾರತದಲ್ಲಿ ಪೋರ್ಚುಗೀಸರ ವಸಾಹತು ಸಾಮ್ರಾಜ್ಯದ ರಾಜಧಾನಿ ಗೋವಾ. ಭಾರತದಲ್ಲಿ ಪೋರ್ಚುಗೀಸರ ಮುಖ್ಯ ಆಡಳಿತ ಕೇಂದ್ರ ಅಥವಾ ರಾಜಧಾನಿ ಗೋವಾ. ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಪ್ರಮುಖ ಕಾರಣ ಏನಪ್ಪ ಅಂದರೆ ಅಲ್ಬುಕರ್ಕ್ನ ಅಸಮರ್ಥ ಉತ್ತರಾಧಿಕಾರಿಗಳು. ಬ್ರಿಟಿಷರು ಪೋರ್ಚುಗೀಸರನ್ನು ಸೋಲಿಸಿದ ಯುದ್ಧ ಸ್ವಾಲಿ ಕದನ ನಡೆದ ವರ್ಷ 1612. ಪೋರ್ಚುಗೀಸರನ್ನು ಹುಗ್ಲಿಯಿಂದ ಹೊರದೂಡಿದವರು ಮೊಘಲರು 1632ರಲ್ಲಿ. ಪೋರ್ಚುಗೀಸರನ್ನು ಬೆಸಿನ್ನಿಂದ ಹೊರಹಾಕಿದವರು ಮರಾಠರು. ಭಾರತಕ್ಕೆ ಐರೋಪ್ಯರ ಸಂಪರ್ಕ ವಿಶೇಷವಾಗಿ ಹೆಚ್ಚಿದ್ದು ಪೋರ್ಚುಗೀಸರ ಆಗಮನದಿಂದ. ಬ್ಲೂ ವಾಟರ್ ಪಾಲಿಸಿ ಅನುಸರಿಸಿದ ಪೋರ್ಚುಗೀಸ್ ವೈಸರಾಯ ಫ್ರಾನ್ಸಿಸ್ಕೋ ಆಲ್ಮೆಡ್. ಪೋರ್ಚುಗೀಸರ ಚಟುವಟಿಕೆಗಳಿಗೆ ನೆರವು ನೀಡುತ್ತಿದ್ದ ಕರ್ನಾಟಕದ ಪ್ರಮುಖ ರಾಜವಂಶ ವಿಜಯನಗರದ ಅರಸರು. ಮೊದಲ ಮುದ್ರಣ ಯಂತ್ರ ಭಾರತಕ್ಕೆ ಬಂದದ್ದು ಗೋವಾಕ್ಕೆ ಇದು ಬಂತು ಇಸ್ವಿ ಅಂದರೆ 1556ರಲ್ಲಿ. ಪೋರ್ಚುಗೀಸರ ಆಗಮನದಿಂದ ಭಾರತಕ್ಕೆ ಬಂದ ಅಮೆರಿಕದ ಬೆಳೆಗಳು ತಂಬಾಕು, ನೆಲಗಡಲೆ, ಈರುಳ್ಳಿ, ಮೆಕ್ಕೆಜೋಳ, ಆಲೂಗಡ್ಡೆ ಇತ್ಯಾದಿಗಳು. ತಂಬಾಕು, ನೆಲಗಡಲೆ, ಈರುಳ್ಳಿ, ಮೆಕ್ಕೆಜೋಳ, ಆಲೂಗಡ್ಡೆ. ಭಾರತಕ್ಕೆ ಐರೋಪ್ ವಾಸ್ತುಶಿಲ್ಪ ಶೈಲಿಯ ಪರಿಚಿತಗೊಳ್ಳಲು ಕಾರಣವಾದವರು ಪೋರ್ಚುಗೀಸರು. ಭಾರತದಲ್ಲಿ ಪೋರ್ಚುಗೀಸರ ಪ್ರಮುಖ ನೆಲೆಗಳು ಕಲ್ಲಿಕೋಟೆ, ಬೆಸಿನ್, ಸಾಲ್ಸೆಟ್, ಸೆಂಟ್ ಥೋಮ್ ಹಾಗೂ ಡಿಯು ದಮನ್ ಹಾಗೂ ಕೊಚ್ಚಿನ್. ಭಾರತದಲ್ಲಿ ಪೋರ್ಚುಗೀಸರ ಆಧಿಪತ್ಯ ಅಂತ್ಯಗೊಂಡ ವರ್ಷ 1961. ಭಾರತಕ್ಕೆ ವ್ಯಾಪಾರಕ್ಕೆಂದು ಬಂದ ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶೀಯರು ಅವರೇ ಡಚ್ಚರು. ಡಚ್ಚರ ವ್ಯಾಪಾರ ಕಂಪನಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ. ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ಪೂರ್ಣ ಹೆಸರು
ದ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಆಫ್ ನೆದರ್ಲ್ಯಾಂಡ್. ಕಾರ್ಲಿನಿಯಸ್ ಹೌಟ್ಮನ್ ಈತ ಡಚ್ ದೇಶದ ವರ್ತಕನಾಗಿದ್ದನು. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ 1602ರಲ್ಲಿ. ಡಚ್ಚರು ಭಾರತದಲ್ಲಿ ತಮ್ಮ ಪ್ರಥಮ ವ್ಯಾಪಾರದ ಮಳಿಗೆಯನ್ನು ಸ್ಥಾಪಿಸಿದ ಸ್ಥಳ ಮಚಲಿಪಟ್ಟಣ. ಡಚ್ಚರು ಮಚಲಿಪಟ್ಟಣದಲ್ಲಿ ತಮ್ಮ ವ್ಯಾಪಾರಿ ಮಳಿಗೆಯನ್ನು ಸ್ಥಾಪಿಸಿದ ವರ್ಷ 1605. ಡಚ್ಚರ ವ್ಯಾಪಾರಿ ಕೇಂದ್ರವಾಗಿದ್ದ ಕರ್ನಾಟಕದ ಕುಂದಾಪುರದ ಬಳಿಯ ಸ್ಥಳ ಬಸೂರು. ಭಾರತದ ಡಚ್ ವ್ಯಾಪಾರಿ ಚಟುವಟಿಕೆಗಳ ರಾಜಧಾನಿ ಪುಲಿಕಾಟ್. ಭಾರತದಲ್ಲಿ ಡಚ್ ಅವರ ಒಂದು ಶಕ್ತಿ ಯುರೋಪಿನ ಯುದ್ಧ ರಂಗಗಳಲ್ಲೇ ಬಹುಮಟ್ಟಿಗೆ ಕ್ಷೀಣಿಸಿತ್ತು ಎಂದವರು ಪಿ.ಇ. ರಾಬರ್ಟ್ಸ್. ಡಚ್ಚರನ್ನು ಸೋಲಿಸಿದ ಇಂಗ್ಲಿಷ್ ಗವರ್ನರ್ ರಾಬರ್ಟ್ ಕ್ಲೈವ್ ಮತ್ತು ಡಚ್ಚರ ನಡುವೆ ನಡೆದ ಯುದ್ಧ ಬಿದ್ರಾ ಕದನ 1759. ಭಾರತದಲ್ಲಿ ಡಚ್ಚರ ಪ್ರಮುಖ ನೆಲೆಗಳು ಪುಲಿಕಾಟ, ನಾಗಪಟ್ಟಣ, ಚಿನ್ಸೂರ, ಕಾರೈಕಲ್ ಇತ್ಯಾದಿಗಳು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ 1600. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ವ್ಯಾಪಾರದ ಸನದು ನೀಡಿದವರು ಬ್ರಿಟನ್ ರಾಣಿ ಎಲಿಜಬೆತ್. ಇಂಗ್ಲೆಂಡಿನ ರಾಣಿ ಈಸ್ಟ್ ಇಂಡಿಯಾ ಕಂಪನಿಗೆ ಸನದು ಒಪ್ಪಿಗೆ ನೀಡಿದ ವರ್ಷ 1600 ಡಿಸೆಂಬರ್ 31. ವ್ಯಾಪಾರ ರಿಯಾಯಿತಿಗಳನ್ನು ಬೇಡಿ ಜಹಾಂಗೀರನ ಆಸ್ಥಾನಕ್ಕೆ ಬಂದ ಮೊದಲ ಆಂಗ್ಲ ಕ್ಯಾಪ್ಟನ್ ವಿಲಿಯಂ ಹ್ಯಾಕಿನ್ಸ್ ಜಹಾಂಗೀರನ ಆಸ್ಥಾನಕ್ಕೆ ಬಂದ ವರ್ಷ 1608. ಇಂಗ್ಲೆಂಡ್ ದೊರೆ 1ನೇ ಜೇಮ್ಸನ ರಾಯಭಾರಿಯಾಗಿ ಜಹಾಂಗೀರನ ಆಸ್ಥಾನಕ್ಕೆ ಬಂದವನು ಥಾಮಸ್ ರೋ. ಬ್ರಿಟಿಷರ ಪ್ರಥಮ ವ್ಯಾಪಾರ ಕೇಂದ್ರ ಸೂರತ್ 1915ರಲ್ಲಿ ಸ್ಥಾಪನೆ. ಥಾಮಸ್ ರೋ ಜಹಾಂಗೀರನ ಆಸ್ಥಾನಕ್ಕೆ ಬಂದ ವರ್ಷ 1615. ಮದ್ರಾಸ ನಗರವನ್ನು ಸ್ಥಾಪಿಸಿದವರು ಫ್ರಾನ್ಸಿಸ್ ಡೇ. ಮದ್ರಾಸ ನಗರ ಸ್ಥಾಪನೆಯಾದ ವರ್ಷ 1639. ಮದ್ರಾಸನಲ್ಲಿ ಬ್ರಿಟಿಷರು ಸ್ಥಾಪಿಸಿದ ಕೋಟೆ ಸೇಂಟ್ ಜಾರ್ಜ್ ಕೋಟೆ. ಮುಂಬಯಿಯನ್ನು ವರದಕ್ಷಿಣೆ ರೂಪದಲ್ಲಿ ಆಂಗ್ಲರಿಗೆ ನೀಡಿದವರು ಪೋರ್ಚುಗೀಸರು. 2ನೇ ಚಾರ್ಲ್ಸ್ ದೊರೆಯಿಂದ ಮುಂಬೈ ಕಂಪನಿಗೆ ದೊರೆತ ವರ್ಷ 1668. ಕಂಪನಿಗೆ ನಾಣ್ಯ ಟಂಕಿಸುವ ಮತ್ತು ಯುದ್ಧ ಒಪ್ಪಂದ ಮಾಡಿಕೊಳ್ಳುವ ಅಧಿಕಾರ ನೀಡಿದವರು ಇಂಗ್ಲೆಂಡ್ ದೊರೆ 2ನೇ ಚಾರ್ಲ್ಸ್ 1697ರಲ್ಲಿ. ಇಂಗ್ಲಿಷರು ಬಾಂಬೆ ನಗರವನ್ನು ಸ್ಥಾಪಿಸಿದ ವರ್ಷ 1720. ತೆರಿಗೆ ರಹಿತ ವ್ಯಾಪಾರ ಮಾಡಲು ಬ್ರಿಟಿಷ್ ಕಂಪನಿಗೆ ಅನುಮತಿ ನೀಡಿದವರು ಮೊಘಲ್ ದೊರೆ. ಕಂಪನಿಗೆ ತೆರಿಗೆ ರಹಿತ ವ್ಯಾಪಾರಕ್ಕೆ ಅನುಮತಿ ನೀಡಿದ ಮೊಘಲ್ ದೊರೆ ಯಾರು? ಫರೂಕ್ಸಿಯಾರ್ ಕಂಪನಿಗೆ ತೆರಿಗೆ ರಹಿತ ವ್ಯಾಪಾರಕ್ಕೆ ಅನುಮತಿ ನೀಡಿದ ವರ್ಷ 1717. ಕಂಪನಿಗೆ ನೀಡಿದ ವ್ಯಾಪಾರ ಅನುಮತಿಗೆ ಪ್ರತಿಯಾಗಿ ಫರೂಕ್ಸಿಯಾರ್ ಪಡೆದ ಮೊತ್ತ ಕೇವಲ 3,000 ರೂಪಾಯಿ. ಫರೂಕ್ಸಿಯಾರನ ರೋಗವನ್ನು ಗುಣಪಡಿಸಿದ ಕಂಪನಿಯ ವೈದ್ಯ ವಿಲಿಯಂ ಹ್ಯಾಮಿಲ್ಟನ್. ಕಲ್ಕತ್ತಾ ಸ್ಥಾಪನೆಯಾಗಿದ್ದು 1669ರಲ್ಲಿ. ಕಲ್ಕತ್ತಾದಲ್ಲಿ ಬ್ರಿಟಿಷರು ನಿರ್ಮಿಸಿದ ಕೋಟೆ ಫೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ಟಿದವರು ಜಾಬ್ ಚಾರ್ನಾಕ್. ಭಾರತದಲ್ಲಿ ಬ್ರಿಟಿಷರ ಆರಂಭದ ರಾಜಧಾನಿ ಕಲ್ಕತ್ತಾ ಭಾರತದ 1911ರವರೆಗೆ ಭಾರತದ ರಾಜಧಾನಿಯಾಗಿತ್ತು. ಬಂಗಾಳದ ಸುಬೇದಾರನ ರೋಗ ಗುಣಪಡಿಸಿ ಮತ್ತಷ್ಟು ವ್ಯಾಪಾರ ರಿಯಾಯಿತಿ ಪಡೆದು ಕಂಪನಿಯ ವೈದ್ಯ ಗ್ಯಾಬ್ರಿಯಲ್ ಬೋಲ್ಟ್. ಬಂಗಾಳದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ವ್ಯಾಪಾರದ ಅನುಮತಿ ನೀಡಿದ ಮೊಘಲ್ ದೊರೆ ಔರಂಗಜೇಬ್. ಬಂಗಾಳದಲ್ಲಿ ಮೊಘಲ್ ದೊರೆ ವಾರ್ಷಿಕ 1.5 ಲಕ್ಷ ರೂಪಾಯಿ ಕಂದಾಯ ಪಾವತಿ ಆಧಾರದ ಮೇಲೆ ಕಂಪನಿಗೆ ವ್ಯಾಪಾರ ಅನುಮತಿ ನೀಡಿದನು. 1.5 ಲಕ್ಷ. ಇಂಗ್ಲಿಷರ ಪ್ರಮುಖ ವ್ಯಾಪಾರಿ ನೆಲೆಗಳು ಸೂರತ್, ಆಗ್ರಾ, ಕಾಸಿಂ ಬಜಾರ್, ಬ್ರೋಚ್, ಬಾಂಬೆ, ಮದ್ರಾಸ, ಹುಗ್ಲಿ, ಕಲ್ಕತ್ತಾ ಮುಂತಾದವು. ಭಾರತಕ್ಕೆ ವ್ಯಾಪಾರಕ್ಕೆಂದು ಆಗಮಿಸಿದ ಯುರೋಪಿಯನ್ನರಲ್ಲಿ ಕೊನೆಯವರು
ಫ್ರೆಂಚರು. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ 1664. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಹೆಸರು ಇಂಡೀಸ್ ಓರಿಯೆಂಟಲ್. ಭಾರತದಲ್ಲಿ ಫ್ರೆಂಚ್ ವಸಾಹತುಗಳ ನಿರ್ಮಾಪಕ ಎಂದು ಹೆಸರಾದವರು ಫ್ರಾಂಕೋಯಿಸ್ ಮಾರ್ಟಿನ್. ಭಾರತದಲ್ಲಿ ಫ್ರೆಂಚ್ ಪ್ರಥಮ ವ್ಯಾಪಾರಿ ಕೋಟೆ ಸ್ಥಾಪನೆಯಾಗಿದ್ದು ಸೂರತ್ನಲ್ಲಿ. ಮಚಿಲಿಪಟ್ಟಣದಲ್ಲಿ ವ್ಯಾಪಾರ ಕೋಟೆ ಸ್ಥಾಪಿಸಲು ಫ್ರೆಂಚರಿಗೆ ಅನುಮತಿ ನೀಡಿದವರು ಗೋಲ್ಕೊಂಡದ ಸುಲ್ತಾನ್. ಚಂದ್ರನಾಗೂರಿನಲ್ಲಿ ವ್ಯಾಪಾರ ಕೋಟೆ ಸ್ಥಾಪಿಸಲು ಫ್ರೆಂಚರಿಗೆ ಅನುಮತಿ ನೀಡಿದವರು ಬಂಗಾಳದ ಗವರ್ನರ್ ಸೆಹ್ಸ್ತಾ ಖಾನ್. ಕಾರೈಕಲ್ನಲ್ಲಿ ವ್ಯಾಪಾರ ಕೋಟೆ ಸ್ಥಾಪಿಸಿದ ಫ್ರೆಂಚ್ ಗವರ್ನರ್ ಡೂಮ್. ಫ್ರೆಂಚರು ಸೂರತ್ನಲ್ಲಿ ತಮ್ಮ ವ್ಯಾಪಾರ ಕೇಂದ್ರವನ್ನು ಸ್ಥಾಪಿಸಿದ ವರ್ಷ 1667. ಭಾರತದಲ್ಲಿ ಫ್ರೆಂಚ್ ವಸಾಹತು ಸಾಮ್ರಾಜ್ಯದ ರಾಜಧಾನಿ ಪಾಂಡಿಚೇರಿ. ಭಾರತದಲ್ಲಿ ಫ್ರೆಂಚ್ ಅಧಿಕಾರ ವಿಸ್ತರಣೆಯಲ್ಲಿ ಮಹತ್ವದ ಪಾತ್ರ ವಹಿಸಿದವರು ಡುಪ್ಲೆ. ಫ್ರೆಂಚರ ಗವರ್ನರ್ ಡುಪ್ಲೆ ಭಾರತಕ್ಕೆ ಬಂದ ವರ್ಷ 1741. ಭಾರತದಲ್ಲಿ ಫ್ರೆಂಚರ ನೆಲೆಗಳು ಪಾಂಡಿಚೇರಿ, ಚಂದ್ರನಾಗೂರ್, ಮಾಹೆ, ಬಾಲಸೂರ್ ಹಾಗೂ ಮಚಿಲಿಪಟ್ಟಣ. ಭಾರತದಲ್ಲಿ ಫ್ರೆಂಚ್ ಸಾಮ್ರಾಜ್ಯ ಸ್ಥಾಪಿಸಬೇಕೆಂಬ ಮಹತ್ವದ ಆಕಾಂಕ್ಷೆಯನ್ನು ಹೊಂದಿದವರು ಫ್ರೆಂಚ್ ಗವರ್ನರ್ ಡುಪ್ಲೆ. ಡಚ್ಚರು ಭಾರತದಲ್ಲಿ ವ್ಯಾಪಾರ ಚಟುವಟಿಕೆ ನಿಲ್ಲಿಸಲು ಕಾರಣ ಇತರ ಯುರೋಪಿಯನ್ನರೊಂದಿಗೆ ಪೈಪೋಟಿ ನೀಡಲಾಗದ್ದು. ಆಗ್ನೇಯ ಏಷ್ಯಾದ ದ್ವೀಪಗಳತ್ತ ಹೆಚ್ಚು ಗಮನ ಇವರು ಹರಿಸಿದರು. ಸೊ ಭಾರತದಲ್ಲಿ ಪೋರ್ಚುಗೀಸರ ಹಾಗೂ ಡಚ್ಚರ, ಇಂಗ್ಲಿಷರ, ಫ್ರೆಂಚರ ಒಂದು ನೆಲೆಗಳು. ಪೋರ್ಚುಗೀಸು, ಡಚ್ಚು, ಇಂಗ್ಲಿಷ್ ಹಾಗೂ ಫ್ರೆಂಚರ ನೆಲೆಗಳು ನೋಡೋಣ. ಮೊದಲನೇದಾಗಿ ಪೋರ್ಚುಗೀಸರ ಒಂದು ನೆಲೆಗಳು: ಕಲ್ಲಿಕೋಟೆ, ಗೋವಾ, ಬೆಸ್ಸಿನ್, ಸಾಲೆಸೆಟ್ ಹಾಗೂ ಡಿಯು ದಮನ್, ಸೇಂಟ್ ಥೋಮ್ ಹಾಗೂ ಅಂಜು ದ್ವೀಪ. ಡಚ್ಚರ ಒಂದು ನೆಲೆಗಳು: ಪುಲಿಕಾಟ್, ನಾಗಪಟ್ಟಣಂ, ಕಾರೈಕಲ್, ಜಿನ್ಸೂರ್, ಕೊಚ್ಚಿನ್, ಟುಟಿಕಾರಿನ್ ಹಾಗೂ ಕ್ವಿಲಾನ್. ಇಂಗ್ಲಿಷರ ನೆಲೆಗಳು: ಸೂರತ್, ಆಗ್ರಾ, ಬ್ರೋಚ್, ಕಾಸಿಂ ಬಜಾರ್, ಮದ್ರಾಸ್, ಬೊಂಬಾಯಿ, ಕಲ್ಕತ್ತಾ. ಫ್ರೆಂಚರ ನೆಲೆಗಳು: ಪಾಂಡಿಚೇರಿ, ಚಂದ್ರನಾಗೂರ್, ಮಾಹೆ, ಯಾನಂ, ಮಚಿಲಿಪಟ್ಟಣ ಹಾಗೂ ಬಾಲಸೋರ್. ಸೊ ಸ್ನೇಹಿತರೆ, ಈ ಒಂದು ವಿಡಿಯೋ ತಮಗೆ ಇಷ್ಟವಾಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಇತರರು ಕೂಡ ಶೇರ್ ಮಾಡಿ ಹಾಗೂ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.